ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಲೆಡ್ಜರ್ನ ಹಾಗೆ ಲೆಡ್ಜರ್ ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ನಲ್ಲಿ ಇದ್ದೀವಿ. ಇಲ್ಲಿ ನೋಡ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಾವು ಗ್ರೋತ್ ಪಾರ್ಟ್ನರ್ಸ್ ಕನ್ನಡ ಡೆಮೋ ಅಂತ ಹೇಳಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕಂಪನಿ. ಇಲ್ಲಿ ಯಾವುದೇ ವೋಚರ್ಸ್ ಕೂಡ ಇಲ್ಲ. ಸೊ ಇವಾಗ ನಾನು ನಿಮಗೆ ಲೆಡ್ಜರ್ ಗ್ರೂಪ್ನ ಹಾಗೆ ಲೆಡ್ಜರ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಇಲ್ಲಿ ನಮಗೆ ಅಕೌಂಟಿಂಗ್ ಮಾಸ್ಟರ್ ನಲ್ಲಿ ಕೇಳ್ತಾ ಇದೆ ಗ್ರೂಪ್, ಲೆಡ್ಜರ್, ಕರೆನ್ಸಿ, ಇಲ್ಲಿ ಇನ್ವೆಂಟರಿ ಮಾಸ್ಟರ್ಸ್ ನಲ್ಲಿ ಹಾಗೆ ಸ್ಟ್ಯಾಟ್ಯೂಟರಿ ಮಾಸ್ಟರ್ ನಲ್ಲಿ ಇದರಲ್ಲಿ ಇರೋ ಎಲ್ಲ ಆಪ್ಷನ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ನಾನು ಮೊದಲನೇದಾಗಿ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಂಟರ್. ನಾನು ಇಲ್ಲಿ ಕರ್ನಾಟಕ ಡೆಟರ್ಸ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ ಡೆಟರ್ಸ್ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಇದ್ದಾರೆ. ಸೊ ನನಗೆ ಕರ್ನಾಟಕ ಡೆಟರ್ಸ್ ಯಾರು ಅಂತ ಬೇಕಾಗಿದೆ. ಸೊ ಅದರಿಂದ ನಾನು ಕರ್ನಾಟಕ ಡೆಟರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅಂಡರ್ ಡೆಟರ್ಸ್. ಸೊ ಇದನ್ನ ನಾನು ಕಂಟ್ರೋಲ್ ಎ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಅಂದ್ರೆ ಕಂಟ್ರೋಲ್ ಎ ಅನ್ನೋದು ಸೇವ್ ನ ಶಾರ್ಟ್ ಕಟ್ ಕೀ. ಇವಾಗ ನಾನು ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಲೆಡ್ಜರ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಲೆಡ್ಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಯಿತು ಕ್ರಿಯೇಷನ್ ಪೇಜ್. ಸೊ ಇಲ್ಲಿ ನಾನು ಕಸ್ಟಮರ್ ಎ ಅಂತ ಹೇಳಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಂಡರ್ ಇವರು ಕರ್ನಾಟಕ ಎ ಅನ್ನೋರು ಕಸ್ಟಮರ್ ಎ ಅನ್ನೋರು ಕರ್ನಾಟಕ ಡೆಟರ್ಸ್ ಆಗಿರೋದ್ರಿಂದ ನಾನು ಆವಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಕರ್ನಾಟಕ ಡೆಟರ್ಸ್ ಅಂತ. ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಸನ್ರಿ ಡೆಟರ್ಸ್ ನಲ್ಲೇ ಬರ್ತಾರೆ ಅವರು. ಇಲ್ಲಿ ಬಿಲ್ ಬೈ ಬಿಲ್ ನ ನಾವು ಎಸ್ ನ ಮಾಡ್ಕೋತಾ ಇದ್ದೀನಿ. ಸೊ ಸ್ಟೇಟ್ ಕರ್ನಾಟಕ. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಟೈಪ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇವರು ಅನ್ರಿಜಿಸ್ಟರ್, ರೆಗ್ಯುಲರ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇವ್ರಿಗೆ GST ಇಲ್ಲ ಅಂದ್ರೆ ನಾವು ಅನ್ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಾನು ರೆಗ್ಯುಲರ್ ಅಂತ ತಗೋತಾ ಇದ್ದೀನಿ. ಸೊ ಎಂಟರ್ 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 ಎಂಟರ್. ಇವಾಗ ಇದು ಸೇವ್ ಆಯ್ತು. ಇವಾಗ ನಾನು ನೆಕ್ಸ್ಟ್ ಸಪ್ಲೈಯರ್ ಎ ಅಂತ ಹೇಳಿ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇವರು ಸನ್ರಿ ಕ್ರೆಡಿಟರ್ಸ್. ಸೊ ಎಲ್ಲ ಆಸ್ ಇಟ್ ಈಸ್ ಸೇಮ್ ಆಗಿನೇ ಇರಲಿ. ಸೊ ಕಂಟ್ರೋಲ್ ಎ ಸೇವ್. ಇವಾಗ ನಾನು ಬ್ಯಾಂಕ್ ಲೆಡ್ಜರ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಸೊ ಅಂಡರ್ ಬ್ಯಾಂಕ್ ಅಕೌಂಟ್, ಇಲ್ಲಿ ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ನೆಲ್ಲ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಕಂಟ್ರೋಲ್ ಎ. ಸೊ ನೋಡಿದ್ವಿ ಅಲ್ವಾ ನಾವು ಯಾವ ರೀತಿ ಲೆಡ್ಜರ್ ಗ್ರೂಪ್ ನ ಹಾಗೆ ಲೆಡ್ಜರ್ ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಇವಾಗ ನಾವು ಕ್ರಿಯೇಟ್ ಮಾಡಿದ್ದು ಎಲ್ಲಿ ಇರ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಅಲ್ಟರಿಗೆ ಹೋಗಿ ಇಲ್ಲಿ ನಾವು ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಲ್ವಾ, ಇಲ್ಲಿ ನಾವು ಗ್ರೂಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಟೈಪ್ ಮಾಡ್ಕೊಂಡಿದ್ದು ನೋಡ್ಬೋದು, ಕರ್ನಾಟಕ ಡೆಟರ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ವಾ ಅದು ಇದೆ. ಹಾಗೆ ಲೆಡ್ಜರಿಗೆ ಬಂದು ಚೆಕ್ ಮಾಡಿದ್ರೆ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೆಲ್ಲ ಇದೆ. ಕಸ್ಟಮರ್ ಎ, ಸಪ್ಲೈಯರ್ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಕ್ಯಾಶ್ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ನಾವು ಕ್ರಿಯೇಟ್ ಮಾಡಿಲ್ಲ, ಆದ್ರೂ ಕೂಡ ಇದೆ. ಯಾಕಂದ್ರೆ ಇದು ಟ್ಯಾಲಿಯಿಂದಾನೇ ಇದು ಡಿಫಾಲ್ಟ್ ಆಗಿ ಇವೆರಡು ಲೆಡ್ಜರ್ಸ್ ಇರ್ತವೆ. ಓಕೆ, ನಿಮಗೆ ಇದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕೂಡ ನಿಮಗೆ ಹೆಲ್ಪ್ ಮಾಡ್ತೀವಿ ಏನಾದರೂ ಡೌಟ್ಸ್ ಇದ್ರೆ. ಥ್ಯಾಂಕ್ ಯು.